ನಗರದ ವಿವಿಧೆಡೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿ ಒಟ್ಟು 7 ಜನ ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಡಿಜೆಹಳ್ಳಿಯ ಶಾಂಪುರದ ಕಾವೇರಿ ನಗರದ ಬಳಿ ಎಂಡಿಎಂಎ ಕ್ರಿಸ್ಟಲ್ನನ್ನು ಮಾರಾಟ ಮಾಡುತ್ತಿದ್ದ ಖಚಿತವಾದ ಮಾಹಿತಿಯನ್ನು ಆಧರಿಸಿ ಕಾರ್ಯಾಚರಣೆ ಕೈಗೊಂಡು ಆರೋಪಿಯನ್ನ ಬಂಧಿಸಿದ್ದಾರೆ. ಬೆಳ್ಳಂದೂರಿನ ಹೆಬ್ಬಲೂರು ವಿಲೇಜ್ನ ಇಂದಿರಾ ಕ್ಯಾಂಟೀನ್ ಬಳಿ ಇರುವ ಖಾಲಿ ಜಾಗದಲ್ಲಿ ನಿಷೇಧಿತ ವಸ್ತುವಾದ ಗಾಂಜಾವನ್ನ ಹೊರ ರಾಜ್ಯದ ಓರ್ವ ಡ್ರಗ್ ಪೆಡ್ಲರ್ ಮಾರಾಟ ಮಾಡುತ್ತಿದ್ದನೆಂಬ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿ ಬಂಧಿಸಿದ್ದಾರೆ. ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಡ್ರಗ್ಗಳನ್ನು ಮಾರಾಟ ಮಾಡುತ್ತಿದ್ದ ಔಷಧಿ ಮಳಿಗೆ ಮೇಲೆ ಸಿಸಿಬಿ ಪೊಲೀಸರು ದಾಳಿ ಮಾಡಿ ಟ್ರಮೆಡಾಲ್ ಟ್ಯಾಬ್ಲೆಟ್ಗಳನ್ನು ಮತ್ತು ಇಂಜೆಕ್ಷನ್ಗಳನ್ನು ವಶಪಡಿಸಿಕೊಂಡು ಓರ್ವನನ್ನ ಬಂಧಿಸಿದ್ದಾರೆ. ಹಾಗೆಯೇ ಸಿಗರೆಟ್ ಮಾರಾಟ ಮಾಡುತ್ತಿದ್ದ 4ರನ್ನ ಸಿಸಿಬಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಡ್ರಗ್ ಪೆಡ್ಲರ್ಗಳಿಂದ 63,25,000 ರೂಪಾಯಿ ಮೌಲ್ಯದ 522 ಗ್ರಾಂ ಎಂಡಿಎಂಎ ಕ್ರಿಸ್ಟಲ್, 3 ಕೆಜಿ 200 ಗ್ರಾಂ ಗಾಂಜಾ, 1,500 ಗ್ರಾಂ ಟ್ರಮೆಡಾಲ್, 870 ಟ್ರಮೆಡಾಲ್ ಇಂಜೆಕ್ಷನ್ಗಳು, 200 ಸಿಗರೆಟ್ಗಳು, 15 ಸಿಗರೆಟ್ ಫ್ಲೇವರ್ಗಳು, 30 ಸಿಗರೆಟ್ ಫಾಯಿಲ್ಗಳು, 150 ಫಾರಿನ್ ಸಿಗರೆಟ್ಗಳು, 36 ಹುಕ್ಕಾ ಫ್ಲೇವರ್ಗಳನ್ನು ಮತ್ತು 3 ಮೊಬೈಲ್ಗಳನ್ನು ಸಿಸಿಬಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸರು ಡಿಜೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಓರ್ವ ಹೊರ ರಾಜ್ಯದ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ಸುಮಾರು ಅರ್ಧ ಕೆಜಿಗೂ ಮೇಲ್ಪಟ್ಟು ಎಂಡಿಎಂಎ ಕ್ರಿಸ್ಟಲ್ಗಳನ್ನು ಮತ್ತು 2 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿ ಏನಿದ್ದಾನೆ ಈತ ಬೆಂಗಳೂರಿನ ಹೊರ ರಾಜ್ಯದ ಕೇರಳದವನಾಗಿದ್ದು ಬೆಂಗಳೂರಿನ ಖಾಸಗಿ ಕಾಲೇಜೊಂದರಲ್ಲಿ ಬಿಎಸ್ಸಿ ವ್ಯಾಸಂಗ ಮಾಡಿ ನಂತರ ಈ ರೀತಿ ಕೇರಳದ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಸೇರಿಕೊಂಡು ಈ ಎಂಡಿಎಂಎಯನ್ನು ತರಿಸಿ ಈ ರೀತಿ ಮಾರಾಟ ಮಾಡ್ತಾ ಇರತಕ್ಕಂಥದ್ದು ಈಗ ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಈತನಿಂದ ಈಗಾಗಲೇ ಹೇಳಿದ ಹಾಗೆ 522 ಗ್ರಾಂ ಎಂಡಿಎಂಎ ಕ್ರಿಸ್ಟಲ್ ಅನ್ನು ವಶಪಡಿಸಿಕೊಳ್ಳಲಾಗಿದ್ದು ಅದರ ಒಟ್ಟು ಮೌಲ್ಯ ಸುಮಾರು 55 ಲಕ್ಷ ರೂಪಾಯಿಗಳು ಅಂತ ಹೇಳಿ ಅಂದಾಜಿಸಲಾಗಿದೆ. ಇನ್ನೊಬ್ಬ ಆರೋಪಿ ಇದರಲ್ಲಿ ಶಾಮೀಲಾಗಿರ್ತಕ್ಕಂತಹ ಶಂಕೆ ಇದ್ದು ಆತನ ಬಗ್ಗೆ ಪೊಲೀಸರು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಾದಕ ವಸ್ತುಗಳು ಅಷ್ಟೇ ಅಲ್ಲದೇನೆ ಈ ಬೇರೆ ಬೇರೆ ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ಗಳನ್ನು ಕೂಡ ಅನೇಕರು ಈ ತಮ್ಮ ನಶೆಗೋಸ್ಕರ ಉಪಯೋಗ ಮಾಡ್ತಾ ಇರತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಇದರ ಬಗ್ಗೆ ನಾವು ಆರೋಗ್ಯ ಇಲಾಖೆ ಜೊತೆಗೆ ಅದರಲ್ಲಿಯೂ ಮುಖ್ಯವಾಗಿ ಡ್ರಗ್ ಕಂಟ್ರೋಲರ್ ಇಲಾಖೆಯೊಂದಿಗೆ ಅವರ ಸಹಯೋಗದೊಂದಿಗೆ ನಾವು ಅನೇಕ ಕಡೆಗಳಲ್ಲಿ ಕಾರ್ಯಾಚರಣೆಗಳನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ಈ ರೀತಿ ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ಗಳನ್ನು ಕೆಲವು ಮೆಡಿಕಲ್ ಶಾಪ್ನವರು ಮತ್ತು ಇತರರು ಈ ವ್ಯಕ್ತಿಗಳಿಗೆ ಅದರಲ್ಲೂ ಮುಖ್ಯವಾಗಿ ಹದಿಹರಿಯದ ಹುಡುಗರಿಗೆ ಯಾವುದೇ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡ್ತಕ್ಕಂಥದ್ದು ಮತ್ತು ಅವುಗಳನ್ನು ಅವರು ಸೇವಿಸ್ತಕ್ಕಂಥದ್ದು, ಅದರಿಂದ ಒಂದು ರೀತಿ ನಶೆಗೆ ಹೋಗ್ತಕ್ಕಂಥದ್ದನ್ನು ಗಮನಿಸಲಾಗಿದೆ. ಆದ್ದರಿಂದ ಅದೇ ರೀತಿಯ ಕಾರ್ಯಾಚರಣೆಯೊಂದರಲ್ಲಿ ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸರು ಈ ಡ್ರಗ್ ಕಂಟ್ರೋಲರ್ ಅಧಿಕಾರಿಗಳೊಂದಿಗೆ ಬನಶಂಕರಿಯ ಒಂದು ಮನೆಯಲ್ಲಿ ಓರ್ವ ವ್ಯಕ್ತಿಯಿಂದ ಈ ಟ್ರಮೆಡಾಲ್ ಅಂತಕ್ಕಂತಹ ಟ್ಯಾಬ್ಲೆಟ್ಗಳು 1,500 ಟ್ರಮೆಡಾಲ್ ಟ್ಯಾಬ್ಲೆಟ್ಗಳನ್ನು ಮತ್ತು 870 ಟ್ರಮೆಡಾಲ್ ಇಂಜೆಕ್ಷನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರ ಒಟ್ಟು ಮೌಲ್ಯ ಸುಮಾರು 25,000 ರೂಪಾಯಿಗಳೆಂದು ಅಂದಾಜಿಸಲಾಗಿದೆ. ಆರೋಪಿ ಏನಿದ್ದಾನೆ ಈತ ಮುಂಚೆ ಇದೇ ರೀತಿಯಲ್ಲಿ ಮೆಡಿಕಲ್ ಶಾಪ್ನಲ್ಲಿ ಈ ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ಗಳನ್ನು ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೊಡೋ ಸಂದರ್ಭದಲ್ಲಿ ಆತನ ಮೇಲೆ ಈ ಡ್ರಗ್ ಕಂಟ್ರೋಲ್ ಅವರು ಕಾರ್ಯಾಚರಣೆ ನಡೆಸಿ ಆತನ ಮೆಡಿಕಲ್ ಶಾಪ್ ಅನ್ನು ಈಗಾಗಲೇ ಕ್ಲೋಸ್ ಮಾಡಿಸಲಾಗಿದೆ. ಅದಾದ ನಂತರ ಈತ ಮನೆಯಲ್ಲಿ ಈ ರೀತಿ ಈ ಟ್ಯಾಬ್ಲೆಟ್ಗಳನ್ನು ಮತ್ತು ಇಂಜೆಕ್ಷನ್ಗಳನ್ನು ಮಾರಾಟ ಮಾಡ್ತಾ ಇದ್ದದ್ದು ಕಂಡುಬಂದು ಈಗ ಆತನ ಮೇಲೆ ಮತ್ತೆ ಪೊಲೀಸರು ಇವರೊಂದಿಗೆ ಸೇರಿ ಜಂಟಿ ಕಾರ್ಯಾಚರಣೆಯಲ್ಲಿ ಕ್ರಮ ಕೈಗೊಂಡಿದ್ದಾರೆ ಮತ್ತು ಈತನ ಮೇಲೆ ಡ್ರಗ್ ಕಂಟ್ರೋಲರ್ ಅವರು ಡ್ರಗ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ನ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಈ ಸಿಗರೆಟ್ಗಳ ಮಾರಾಟವನ್ನು ಕೂಡ ಬೆಂಗಳೂರು ನಗರದಲ್ಲಿ ನಾವು ಪತ್ತೆ ಹಚ್ಚುತ್ತಾ ಇದ್ದೀವಿ. ಯಾಕೆಂದರೆ ಈ ಸಿಗರೆಟ್ಗಳನ್ನು ಭಾರತ ಸರ್ಕಾರದವರು ನಿಷೇಧಿಸಿದ್ದಾರೆ. ಹೀಗಾಗಿ ಈ ಬೆಂಗಳೂರು ನಗರದಲ್ಲಿ ಅನೇಕ ಕಡೆಗಳಲ್ಲಿ ಈ ರೀತಿಯ ಈ ಸಿಗರೆಟ್ಗಳ ಮಾರಾಟ ಏನು ನಡೀತಾ ಇತ್ತು ಅವುಗಳನ್ನು ಈಗಾಗಲೇ ಪತ್ತೆ ಹಚ್ಚಿ ನಾವು ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದೇವೆ. ಅದರಂತೆ ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳದ ಅಧಿಕಾರಿ ಮತ್ತು ಸಿಬ್ಬಂದಿಗಳು 18ನೇ ತಾರೀಕಿನಂದು ಈ ಕೋರಮಂಗಲ ಭಾಗ ಮತ್ತು ವಿದ್ಯಾರಣ್ಯಪುರ ಈ 2 ಪೊಲೀಸ್ ಸ್ಟೇಷನ್ ಮಿತಿಗಳಲ್ಲಿ ಒಟ್ಟು ಸುಮಾರು 200 ಇ ಸಿಗರೆಟ್ಗಳು, 15 ಇ ಸಿಗರೆಟ್ ಫ್ಲೇವರ್ಗಳು ಮತ್ತು 30 ಇ ಸಿಗರೆಟ್ ಫಾಯಿಲ್ಗಳು, 150 ಫಾರಿನ್ ಸಿಗರೆಟ್ಗಳು ಮತ್ತು 36 ಹುಕ್ಕಾ ಫ್ಲೇವರ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇದರ ಒಟ್ಟು ಮೌಲ್ಯ ಸುಮಾರು
5.5 ಲಕ್ಷ ಅಂತ ಹೇಳಿ ಅಂದಾಜಿಸಲಾಗಿದೆ. ಆರೋಪಿ ಏನಿದ್ದಾರೆ ಎರಡು ಕಡೆಗಳಲ್ಲಿ ಕೋರಮಂಗಲ ಮತ್ತು ವಿದ್ಯಾರಣ್ಯಪುರ ಎರಡು ಕಡೆಗಳಲ್ಲಿ ಈಗ ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ಕೋಟ್ಪಾ ಕಾಯ್ದೆ ಅಡಿಯಲ್ಲಿ ದಾಖಲಿಸಿಕೊಳ್ಳಲಾಗಿದೆ. ಕೋರಮಂಗಲದಲ್ಲಿ 3 ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿದರೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ 2 ಆರೋಪಿಗಳನ್ನು ಈಗ ಬಂಧಿಸಿದ್ದಾರೆ. ಅವರ ಮೇಲೆ ಈಗಾಗಲೇ ಕಾರ್ಯವಾಹಿಯನ್ನು ಕೈಗೊಳ್ಳಲಾಗಿದೆ. ಇನ್ನು ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸರು ಮತ್ತೆ ಇದೇ ರೀತಿಯಲ್ಲಿ ಈ ಗಾಂಜಾ ಏನು ಮಾರಾಟ ಮಾಡ್ತಾ ಇದ್ರು ಅದರ ಇದನ್ನ ಪತ್ತೆ ಹಚ್ಚಿದ್ದಾರೆ. ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 3 ಕೆಜಿ 200 ಗ್ರಾಂ ಗಾಂಜಾವನ್ನು ಒಬ್ಬ ಬಿಹಾರ್ ಮೂಲದ ವ್ಯಕ್ತಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವನು ಅಲ್ಲಿ ಬಿಹಾರದಿಂದ ತಂದು ಇಲ್ಲಿ ಸ್ಥಳೀಯವಾಗಿ ಮಾರಾಟ ಮಾಡ್ತಕ್ಕಂಥದ್ದನ್ನು ನಮ್ಮ ಸಿಸಿಬಿಯ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಆತನಿಂದ ಈ 3 ಕೆಜಿ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ. ಒಟ್ಟು ಇದರ ಮೌಲ್ಯ ಸುಮಾರು 2,50,000 ಅಂತ ಹೇಳಿ ಅಂದಾಜಿಸಲಾಗಿದೆ.